ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಇನ್ನೊಂದು ಒಳ್ಳೆಯ ಸಂದೇಶದೊಡನೆ ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬ ವಿಷಯವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ವಾಕ್ಯದೊಳಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಸಂದೇಶಗಳು ಆಶೀರ್ವಾದವಾಗಿದೆ ಅಂತಂದರೆ, ದೇವರು ನಿಮ್ಮ ಜೀವನದಲ್ಲಿ ಈ ವಚನಗಳ ಮೂಲಕ ಕಾರ್ಯ ಮಾಡಿದ್ದಾರೆ ಅಂತಂದರೆ, ನೀವು ನಮ್ಮ ಸೇವೆಗೆ ಹಣವನ್ನು ಕಳಿಸೋದಕ್ಕೆ ನೀವೇನಾದರೂ ಇಷ್ಟಪಟ್ಟರೆ, ಒತ್ತಾಯ ಅಲ್ಲ, ಯಾರನ್ನೂ ನಾವು ಕಂಪೆಲ್ ಮಾಡಿ ಕೇಳೋದಿಲ್ಲ, ನಿಮಗೇನಾದರೂ ಪವಿತ್ರಾತ್ಮನ ಪ್ರೇರೇಪಣೆ ಆಗಿ ನಮ್ಮ ಸೇವೆಗೆ ನೀವು ಹಣ ಸಹಾಯ ಕಳಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ನೀವು ಕಳಿಸ್ಬೋದು. ಅದಕ್ಕೋಸ್ಕರ ನಾವು QR ಕೋಡ್ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ನೀವು ಕೊಡೋದಾದರೆ ಈ ಒಂದು QR ಕೋಡ್ ಮೂಲಕ ಕೊಡ್ಬೋದು. ಮತ್ತು ಬ್ಯಾಂಕ್ ಇನ್ಫಾರ್ಮೇಷನ್ ಕೂಡ ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ ಸ್ಕ್ರೀನ್ ಮೇಲೆ. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಹಣ ಕಳಿಸ್ಬೇಕು ಅಂತಂದರೆ ಕಳಿಸ್ಕೊಡಿ. ನೀವು ದೇವರ ರಾಜ್ಯದಲ್ಲಿ ಬೀಜವನ್ನು ಬಿತ್ತುವಾಗ ದೇವರು ಅದರ ಪ್ರಕಾರ ನಿಮಗೆ ಆಶೀರ್ವಾದಗಳನ್ನು ತಗೊಂಡು ಬರ್ತಾರೆ. ನೀವು ಹಣ ಕಳಿಸುವಾಗ ನೀವು ಕೂಡ ನಾವು ಮಾಡುವಂಥ ಸೇವೆಯಲ್ಲಿ ನೀವು ಪಾಲು ಹೊಂದಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಸೊ ಯಾರು ದೇವರ ರಾಜ್ಯಕ್ಕೆ ಕೊಡ್ತಾರೋ ದೇವರು ಅವರಿಗೆ ಕೊಡಲ್ಪಡುವನು. ಆಶೀರ್ವಾದ ಬರೋದು ದೇವರಿಂದ, ಇದು ದೇವರ ಕಾಣಿಕೆ. ಸೊ ಪ್ರೇರೇಪಣೆಯಾದವರು ನಮ್ಮ ಸೇವೆಗೆ ಹಣ ಕಳಿಸಿದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರಿ, ನಾವೀಗ ವಾಕ್ಯದೊಳಕ್ಕೆ ಬರೋಣ. ನಾವು ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ನಮಗೆ ಬೇಕಾದಂಥ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಪವಿತ್ರಾತ್ಮನ ಮೂಲಕ ಯಾವ ರೀತಿ ನಾವು ನಡೆಸಲ್ಪಡಬಹುದು ಎಂಬುದಾಗಿ ನೀವು ನಿಮ್ಮ ವಚನಗಳ ಮೂಲಕ ನಮಗೆ ಬೋಧನೆ ಮಾಡಿಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ಇದು ಪ್ರತಿಯೊಬ್ಬೊಬ್ಬ ದೇವರ ಮಕ್ಕಳ ಅನುಭವವಾಗಿರಲಿ. ಎಲ್ಲರೂ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು ಅನ್ನೋದೇ ನಿನ್ನ ಚಿತ್ತವಾಗಿದೆ, ನಿನ್ನ ಇಷ್ಟವಾಗಿದೆ. ನಿನ್ನ ಚಿತ್ತದ ಪ್ರಕಾರ, ನಿನ್ನ ವಚನಗಳ ಪ್ರಕಾರ ನೀವು ನಿನ್ನ ಮಕ್ಕಳ ಲೈಫಲ್ಲಿ ದೇವರೇ ನಿಮ್ಮ ಪವಿತ್ರಾತ್ಮನ ಮೂಲಕ ಅವರಿಗೆ ಮಾತಾಡಿ ಆ ಒಂದು ವಾಯ್ಸ್ನ ಯಾವ ರೀತಿ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ನೀವು ಟ್ರೈನಿಂಗ್ ಕೊಟ್ಟು ವಚನದಲ್ಲಿ ಆ ಪ್ರಕಾರ ಅವರು ಲೈಫಲ್ಲಿ ಅಪ್ಲೈ ಮಾಡಿಕೊಳ್ಳುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಯಾವ ರೀತಿ ಇದನ್ನು ನಾವು ಕಲ್ತ್ಕೋಬೇಕು ಅಂತ ಹೇಳಿ ನಿಮ್ಮ ವಚನಗಳ ಮೂಲಕ ನಮಗೆ ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ಬಲಪಡಿಸುವುದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಇನ್ನೊಂದು ವಚನ ಕೂಡ ಓದಿಕೊಡೋಣ. ಜ್ಞಾನೋಕ್ತಿ 20ನೇ ಅಧ್ಯಾಯ 27ನೇ ವಚನ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಸೊ ನಾವು ದೇವರ ಒಂದು ವಾಯ್ಸ್ ಯಾವ ರೀತಿ ನಾವು ಕೇಳಿಸ್ಕೋಬಹುದು ಅಂತ ಹೇಳೇ ಈ ಒಂದು ಸಂದೇಶದ ಟ್ರೈನಿಂಗು. ಎಲ್ಲರಿಗೂ ಆಸೆ ಇದೆ ಅಲ್ವಾ, ದೇವರು ನನ್ನೊಂದಿಗೆ ಮಾತಾಡೋದು ನಾನು ಕೇಳಿಸ್ಕೊಳ್ಬೇಕು. ಇದು ನೋಡಿ, ಎಲ್ಲರ ಅನುಭವ ಆಗಿಲ್ಲ, ಆದರೆ ಇದು ಎಲ್ಲರ ಅನುಭವವಾಗಿರಬೇಕು ಅನ್ನೋದೇ ದೇವರ ಆಸೆ. ಇದು ಕೇವಲ ಹಳೆ ಒಡಂಬಡಿಕೆಯಲ್ಲಿರುವಂಥ ಮಕ್ಕಳಿಗೆ ಮಾತ್ರ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ವಾಯ್ಸ್ ಕೇಳಿಸ್ಕೊಂಡ್ರು ತಂದೆದು, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟರು ಅವರು. ಮತ್ತು ಅಪೋಸ್ತಲರ ಕೃತ್ಯರು ಅದರಲ್ಲಿ ಕೂಡ ನಾವು ಓದ್ತೀವಿ, ಅಪೋಸ್ತಲರನ್ನು ಕೂಡ ದೇವರು ಪವಿತ್ರಾತ್ಮನಿಂದ ನಡೆಸಿದರು, ಅವರು ಕೂಡ ಪವಿತ್ರಾತ್ಮನ ವಾಯ್ಸ್ ಕೇಳಿಸ್ಕೊಂಡ್ರು ಅಂತ ಹೇಳಿ ಬೈಬಲ್ ಫುಲ್ಲು ಓದ್ತೀವಿ. ಇಷ್ಟೆಲ್ಲ ಬೈಬಲಲ್ಲಿ ಬರೆದಿದ್ರು ಇದು ಅನೇಕರ ಅನುಭವವಾಗಿ ಬದಲಾಗಿಲ್ಲ. ಇನ್ನು ಇದೇ ಬೈಬಲಲ್ಲಿ, ಇದೇನು ಸ್ಟ್ರೇಂಜ್ ಟೀಚಿಂಗು, ಹೊಸ ಟೀಚಿಂಗ್ ಅಲ್ಲ.
ಬೈಬಲಲ್ಲಿ ಆಲ್ರೆಡಿ ಇರೋದೇ. ದೇವ್ರಿಗೆ ಆಸೆ ಏನು ಗೊತ್ತಾ? ಯಾಕೆ ದೇವರು ಎಲ್ಲರಿಗೂ ಪವಿತ್ರಾತ್ಮ ಕೊಟ್ಟಿದ್ದಾರೆ ಅಂತಂದರೆ, ನೀವು ಬೇರೆ ಯಾವುದೋ ವಾಯ್ಸ್ ಕೇಳಿಸ್ಕೊಂಡು ನೀವು ಮೋಸಕ್ಕೆ ಒಳಗಾಗಬಾರ್ದು. ಯಾಕೆಂದರೆ ಸುಳ್ಳಿನ ಪ್ರಪಂಚ ಆಗಿಬಿಟ್ಟಿದೆ ಇವಾಗ ಎಲ್ಲ ಕಡೆ. ಎಲ್ಲಿ ನೋಡಿದ್ರೂ ಸುಳ್ಳು ನಡೀತದೆ, ಎಲ್ಲಿ ನೋಡಿದ್ರೂ ಅಪನಂಬಿಕೆ, ಎಲ್ಲಿ ನೋಡಿದ್ರೂ ನಿಮಗೆ ಒಂದು ಗ್ಯಾರಂಟಿ ಕೊಡುವಂಥ ಆಶೀರ್ವಾದಗಳು ಹೊರಗಡೆ ಇಲ್ಲ. ಎಲ್ಲ ಬಿದ್ದೋಗೋವಂಥ ಥಿಂಗ್ಸ್ ನಾವು ನೋಡ್ತಾ ಇದ್ದೀವಿ ಆಚೆಗಡೆ. ಸೊ ಯಾವುದು ಸ್ಥಿರವಾಗಿಲ್ಲ. ದೇವರ ವಚನ, ದೇವರ ಸತ್ಯ ಅನ್ನೋದು ಮಾತ್ರನೇ ಸ್ಥಿರವಾಗಿರುವಂಥದ್ದು, ಇದು ಮಾತ್ರನೇ ಬದಲಾಗದೇ ಇರುವಂಥದ್ದು. ಸೊ ಪವಿತ್ರಾತ್ಮ ದೇವರು ಯಾಕೆ ಎಲ್ಲ ವಿಶ್ವಾಸಿಗಳಿಗೂ ಕೊಟ್ಟಿದ್ದಾರೆ ಅಂತಂದರೆ, ಅದರಲ್ಲಿ ಅನೇಕ ಪ್ರಯೋಜನಗಳಿದೆ. ಇದರಿಂದ ಪವಿತ್ರಾತ್ಮನ ಸೇವೆ ದೊಡ್ಡ ಸೇವೆ, ಆದರೆ ಇದು ಬಹಳ ಇಂಪಾರ್ಟೆಂಟು. ಬೇರೆ ಎಲ್ಲ ಸೇವೆನೂ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇದು ಬಹಳ ಪ್ರಾಮುಖ್ಯವಾಗಿದೆ. ನೀವು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟರೆ ಪವಿತ್ರಾತ್ಮ ನಿಮ್ಮನ್ನು ಎಲ್ಲ ಸತ್ಯದ ಕಡೆಗೆ ನಡೆಸ್ತಾರೆ. ಅದು ಇಂಪಾರ್ಟೆಂಟು. ಬೇರೆ ಬೇರೆ ವಾಯ್ಸ್ಗಳು, ಬೇರೆ ಬೇರೆ ಥಿಂಗ್ಸು ಹೊರಗಡೆ ಕಾಣಿಸುವಾಗ ಅದರ ಮೂಲಕ ನೀವು ನಡೆಸಲ್ಪಡಬಾರದು. ಹಣ ನಿಮ್ಮನ್ನು ನಡೆಸಬಾರ್ದು, ಪರಿಸ್ಥಿತಿಗಳು ನಿಮ್ಮನ್ನು ನಡೆಸಬಾರ್ದು, ಬರುವಂಥ ತೊಂದರೆಗಳು ನಿಮ್ಮನ್ನು ಬೀಳಿಸಬಾರ್ದು. ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ಏನೇ ಕಷ್ಟ ಇದ್ದರೂ ನೀವು ಅದನ್ನು ಗೆಲ್ತೀರ. ಯಾಕೆಂದರೆ ಪವಿತ್ರಾತ್ಮ ಒಂದು ದಾರಿ ತೋರಿಸ್ಕೊಡ್ತಾರೆ. ಯಾವುದೂ ದಾರಿ ಇಲ್ಲ, ಎಲ್ಲ ಬ್ಲಾಕ್ ಆಗಿದೆ, ಅಷ್ಟೇ ನನ್ನ ಕತೆ ಆಯಿತು ಅಂತ ಹೇಳಿ ಅನೇಕರು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀರ. ಇಲ್ಲ, ದಾರಿ ಇದೆ. ಆ ದಾರಿ ಏನು ಅಂತ ದೇವರ ಹತ್ರ ಕೇಳಬೇಕು ನಾವು. ಸೊ ಇಂಥ ಸಮಯದಲ್ಲೇ ದೇವ್ರ ವಾಯ್ಸು ಯಾವ ರೀತಿ ನಾವು ಕೇಳಿಸ್ಕೋಬೇಕು ಅನ್ನೋದೇ ಈ ಒಂದು ಸಂದೇಶದ ಟ್ರೈನಿಂಗು. ಸೊ ಅದಕ್ಕೆ ನೀವು ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಪವಿತ್ರಾತ್ಮ ಮಾತಾಡ್ತಾರೆ, ನಮ್ಮ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ ಅಂತ ಹೇಳಿ ನಾವು ಬೈಬಲಲ್ಲಿ ಆಲ್ರೆಡಿ ಓದಿದ್ದೀವಿ. ಇದು ಗೊತ್ತಿರೋ ವಿಷಯನೇ, ಆದರೆ ಅನುಭವ ಆಗಿಲ್ಲ. ಆದರೆ ಅನುಭವ ಆಗೋದು ಹೇಗೆ ಅಂತಲೇ ಈ ಒಂದು ಸಂದೇಶದ ಟ್ರೈನಿಂಗು ನಿಮಗೆ. ಅದಕ್ಕೆ ನೀವು ಮೊದಲನೇ ತಿಳ್ಕೊಬೇಕು ಏನಂತಂದರೆ, ದೇವರು ಆತ್ಮಸ್ವರೂಪಿಯಾಗಿದ್ದಾನೆ, ನಾವು ಆತ್ಮೀಯ ಜೀವಿಗಳು. ಸೊ ದೇವರು ನಮ್ಮ ಹತ್ರ ಮಾತಾಡಬೇಕಂದ್ರೆ, ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ನಮ್ಮ ಆತ್ಮಕ್ಕೆ ದೇವರು ಮಾತಾಡೋದು. ಫೀಲಿಂಗ್ಸ್ಗೆ ದೇವರು ಮಾತಾಡೋದಿಲ್ಲ, ನಮ್ಮ ಮೈಂಡ್ಗೂ ಸಹ ದೇವರು ಮಾತಾಡೋದಿಲ್ಲ. ಯಾಕೆಂದರೆ ಈ ಒಂದು ಮೈಂಡು, ಈ ಒಂದು ಶಾರೀರ ರಕ್ಷಣೆ ಹೊಂದಿಲ್ಲ. ಅದು ತಿಳ್ಕೊಳ್ಳಿ. ಆತ್ಮ ರಕ್ಷಣೆ ಹೊಂದಿದೆ. ನಾನು ಒಂದು ಸರಿ ಬೋಧನೆ ಮಾಡಿದೆ ಏನಂತಂದರೆ, ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕು, ನಿಮ್ಮ ಪ್ರಾಣ ರಕ್ಷಣೆ ಹೊಂದಬೇಕು ಅಂತ ಹೇಳಿ ನಾವು ಯಾಕೋಬದಲ್ಲಿ ಓದ್ವಿ. ಸೊ ಪ್ರಾಣ ಅನ್ನೋದು ಅವಾಗವಾಗ ಬಿದ್ದೋಗ್ತಾ ಇರುತ್ತೆ. ಇಂಗ್ಲೀಷಲ್ಲಿ ಸೋಲ್ ಅಂತ ಹೇಳ್ತಾರೆ. ಪ್ರಾಣ ಅಂತ ಹೇಳಿ ಕನ್ನಡದಲ್ಲಿ ಬರೆದಿದೆ, ಆದರೆ ಇಂಗ್ಲೀಷಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಸೋಲ್. ಸ್ಪಿರಿಟ್ ಅಂದರೆ ಆತ್ಮ, ಸೋಲ್ ಅಂದರೆ ಪ್ರಾಣ. ಇದು ಅವಾಗವಾಗ ರಕ್ಷಣೆ ಹೊಂತಾನೇ ಇರಬೇಕು. ಯಾಕೆಂದರೆ ಕೆಲವು ಸಾರಿ ನಾವು ದೇವರ ವಚನ ಪ್ರಕಾರ ಆಲೋಚನೆ ಮಾಡ್ತೀವಿ, ಇನ್ನೊಂದು ಅದೇ ಜಾಗದಲ್ಲಿ ದೇವರ ವಚನಕ್ಕೆ ವಿರೋಧವಾದ ಆಲೋಚನೆಗಳು ಬರ್ತವೆ. ಸೊ ಅದನ್ನು ಹಾಗಂತ ಹೇಳಿ ರಕ್ಷಣೆ ಕಳ್ಕೊತೀರಾ ಮೈಂಡಲ್ಲಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸನ್ನಿವೇಶಗಳ ಬಗ್ಗೆ ಹೇಳ್ತಾ ಇರೋದು. ಇದು ಕಷ್ಟಗಳ ಪರಿಸ್ಥಿತಿಗಳು ಬರಬೇಕಾದ್ರೆ, ಒಂದು ಬಿಲ್ ಪೇಮೆಂಟ್ ಮಾಡಬೇಕಾದ್ರೆ, ಒಂದು ಅನಾರೋಗ್ಯದಲ್ಲಿರಬೇಕಾದ್ರೆ, ಆ ಒಂದು ಮೈಂಡಲ್ಲಿ ತುಂಬ ಪ್ರೆಷರ್ ಬರೋವಾಗ ಆವಾಗೆ ಅನೇಕರು ದೇವರ ವಚನವನ್ನು ಫೋಕಸ್ ಮಾಡ್ದಿರ ಅವರ ತೊಂದರೆಗಳ ಮೇಲೆ ಫೋಕಸ್ ಮಾಡ್ತಾರೆ. ರಕ್ಷಣೆ ಹೊಂದಿರೋ ಜನನೇ ಇವರು. ರಕ್ಷಣೆ ಕಳ್ಕೊತೀರಾ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಸಾರಿ ರಕ್ಷಣೆ ಹೊಂದ ಮೇಲೆ ನೀವು ರಕ್ಷಣೆ ಹೊಂದೋರೆ, ಅದು ಸೀಲ್ ಆಗಿಬಿಟ್ಟಿದೆ. ನಿಮ್ಮ ಮೈಂಡು ಕೂಡ ದೇವರ ರಕ್ಷಣೆ ಹೊಂದಿದೆ ಅಂತಲೇ ಇಟ್ಕೊಳ್ಳಿ. ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿ ನಮ್ಮ ಮೈಂಡಲ್ಲೂ ಕೂಡ ನಮಗೆ ಡೌಟ್ ಬರಲ್ಲ. ಯೇಸು ಕ್ರಿಸ್ತ ಒಬ್ಬನೇ ದೇವರು ಅಂತ ಹೇಳಿ ನಾವು ಕಂಪ್ಲೀಟಾಗಿ ನಂಬಿದ್ದೀವಿ. ರಕ್ಷಣೆ ಅನ್ನೋದು ಯಾವುದಕ್ಕೆ ಬೇಕು ಅಂತಂದರೆ, ಇನ್ನು ಬೇರೆ ವಿಷಯಗಳಲ್ಲಿ, ಇವಾಗ ಈ ಒಂದು ಸಮೃದ್ಧಿಯ ವಿಷಯಗಳಲ್ಲಿ, ಆರೋಗ್ಯದ ವಿಷಯದಲ್ಲಿ ದೇವರು ನನ್ನನ್ನು ಕಾಪಾಡ್ತಾರೆ, ದೇವರು ನನ್ನನ್ನು ನಡೆಸ್ತಾರೆ ಅನ್ನೋ ವಿಷಯದಲ್ಲಿ ನಮಗೆ ನಂಬಿಕೆ ಬೇಕು. ಅಲ್ಲಿ ನಾವು ಬಿದ್ದು ಹೋಗ್ದಿರ, ಅಲ್ಲಿ ನಾವು ಸ್ಟ್ರೈಟಾಗಿ ದೇವರ ದಾರಿಯಲ್ಲಿ ಕಂಟಿನ್ಯೂಸ್ ಆಗಿ ನಡ್ಕೊಂಡಿರೋದೇ ನಮ್ಮ ಪ್ರಾಣ ರಕ್ಷಣೆ ಹೊಂದೋದು, ಅಂದರೆ ಸೋಲ್ ರಕ್ಷಣೆ ಹೊಂದೋದು ಅಂತ ಹೇಳಿ. ಸೊ ಇದನ್ನು ನಾವು ಡಿಫ್ರೆನ್ಸ್ ಮಾಡೋದು ಕಲ್ತ್ಕೊಂಡ್ರೆ ದೇವರ ವಾಯ್ಸು ಏನು ಅಂತ ಹೇಳಿ ನಮಗೆ ಅದು ಕೇಳಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮನುಷ್ಯ ಅನ್ನೋದು ಮೊದಲು ಆತ್ಮೀಯ ಜೀವಿ, ಆಮೇಲೆ ಪ್ರಾಣ, ಆಮೇಲೆ ಶಾರೀರನೇ ನಮಗೆ ಬಹಳ ಈಸಿಯಾಗಿ ಕಾಣಿಸ್ಕೊಳ್ಳುವಂಥ ಒಂದು ಭಾಗ.
ಇವಾಗ ನೋಡಿ, ನೀವು ನಿಮ್ಮ ಶರೀರ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ನಮ್ಮ ಶರೀರಗಳು ನಮಗೆ ಆಚೆಗಡೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕಾಣಿಸ್ದೇ ಇರೋ ಒಂದು 2 ಭಾಗ ಯಾವುದು ಅಂತಂದರೆ ನಿಮ್ಮ ಮೈಂಡು, ನಿಮ್ಮ ಆತ್ಮ. ಅದು ನಿಮಗೂ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಆದರೆ ಅನುಭವ ಇದೆ ಒಳಗಡೆ. ಅದಕ್ಕೆ ಹೇಳೋದು ಡಿಫ್ರೆನ್ಸ್ ಮಾಡೋದು ಕಲ್ತ್ಕೋಬೇಕು. ಇವಾಗ ನಮ್ಮ ಒಳಗಡೆನೇ 2 ರೀತಿಯಾದ ಆಲೋಚನೆಗಳಿರುತ್ತೆ. ಒಂದು ಕಡೆ ಮೈಂಡಲ್ಲಿ ಇದು ಸರಿ ಅಂತ ಅನಿಸುತ್ತೆ, ಅದೇ ಒಂದು ಆಲೋಚನೆ, ಅದೇ ಒಂದು ಸರಿ ಅನ್ನೋದು ಇನ್ನೊಂದು ಕಡೆ ತಪ್ಪು ಅಂತ ಹೇಳಿ ಅನಿಸುತ್ತೆ. ಇವಾಗ ನೋಡಿ, ಇವಾಗೊಂದು ಕಷ್ಟ ಪರಿಸ್ಥಿತಿ ಬಂದಿದೆ ನಿಮಗೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತಾರೆ ಕೆಲವರು ಅಂತ ಹೇಳಬಾರ್ದು, ಇದು ಅನೇಕರು. ಯಾಕಂದರೆ ಕಷ್ಟ ಪರಿಸ್ಥಿತಿಗಳು ಬರಬೇಕಾದ್ರೆ ಪರಿಸ್ಥಿತಿಗಳು ನೋಡಿ ಬಿದ್ದೋಗೋರು ಬಹಳ ಜನ ಇದ್ದಾರೆ. ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಾಕೊಂಡು ಪರಿಸ್ಥಿತಿಗಳು ಬದಲಾಗಿಲ್ಲ ಅಂತಂದರೆ ಅಷ್ಟೇ ಆಯಿತು ಅಂತ ಹೇಳಿ ಮೈಂಡಲ್ಲಿ ಪ್ರೆಷರ್ ಹಾಕ್ಕೊಂಡು ದೇವರ ವಾಗ್ದಾನವನ್ನು ಮರೆತು ಬೇರೆ ಏನಾದರೂ ಮಾಡೋ ಒಂದು ಜನ ಅನೇಕರಿದ್ದಾರೆ. ಇವರೆಲ್ಲ ರಕ್ಷಣೆ ಹೊಂದಿರೋ ವಿಶ್ವಾಸಿಗಳೇ. ಅದನ್ನು ಫಸ್ಟ್ ಸೆಟಲ್ ಮಾಡ್ಕೊಳ್ಳಿ. ರಕ್ಷಣೆ ಹೊಂದಿರೋ ವಿಶ್ವಾಸಿಗಳೇ ದೇವರ ಸಮೃದ್ಧಿಯನ್ನು ಯಾಕೆ ಹೊಂದಕ್ಕಾಗ್ತಾ ಇಲ್ಲ ಅಂತಂದರೆ ಮೈಂಡಲ್ಲಿ ಸೋತೋಗ್ತಾ ಇದ್ದಾರೆ. ಮತ್ತು ಶಾರೀರದಲ್ಲಿ ಕಾಣಿಸ್ಕೊಳ್ಳುವಂಥ ಫೀಲಿಂಗ್ಸು, ಶಾರೀರದಲ್ಲಿ ಅನುಭವಿಸುವಂಥ ಕಷ್ಟಗಳು ಅದು ಬಹಳ ಸ್ಟ್ರಾಂಗಾಗಿ ಅನಿಸುತ್ತೆ ಅವ್ರಿಗೆ. ಒಂದು ಉದಾಹರಣೆಗಾಗಿ ನಾವು ಇದನ್ನು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ರ ಬಗ್ಗೆ ಧ್ಯಾನ ಮಾಡೋಣ ಸ್ವಲ್ಪ. ನೋಡಿ, ಇಸ್ರಾಯೇಲ್ರನ್ನ ದೇವರು ಐಗುಪ್ತ ದೇಶದಿಂದ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿ ಆಚೆ ಕರ್ಕೊಂಡು ಬಂದರು. ತನ್ನ ಬಲವಾದ ಹಸ್ತವನ್ನು ಚಾಚಿ ಅದ್ಭುತಗಳು, ಪರಾಕ್ರಮಗಳು ನೆರವೇರಿಸಿ ದೇವರು ಒಂದು ಬಲವಾದ ಕರದಿಂದ, ಹಸ್ತದಿಂದ ಇಸ್ರಾಯೇಲ್ರನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶದ ಕಡೆಗೆ ನಡೆಸೋದಕ್ಕೆ ಆಚೆ ಕರ್ಕೊಂಡು ಬಂದರು ಅವ್ರನ್ನ. ಸೊ ದೇವರು ಅವ್ರನ್ನ ಆಚೆ ಕರ್ಕೊಂಬಂದಿದ್ದು ಏನಕ್ಕೆ? ಮೊದಲು ದಾಸತ್ವದಿಂದ ಬಿಡುಗಡೆ ಮಾಡಿ, ಅದಾದಮೇಲೆ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶವನ್ನು ಕೊಡೋದಕ್ಕೆ. ಸೊ ವಾಗ್ದಾನ ದೇವರವರು ಕೊಟ್ಟಿದ್ದು ಏನಂತಂದರೆ ಕಾನಾನ್ ದೇಶ. ಮೊದಲು ಆ ಒಂದು ದಾಸತ್ವದಿಂದ ಬಿಡುಗಡೆ, ಅದಾದಮೇಲೆ ಕಾನಾನ್ ದೇಶ, ಹಾಲು ಜೇನು ಹರಿಯುವಂಥ ದೇಶ. ಆದರೆ ಮಧ್ಯದಲ್ಲಿ ಒಂದು ಜರ್ನಿ ಇದೆ ಅಂದರೆ ಪ್ರಯಾಣ ಮಾಡಬೇಕು. ಇವಾಗ ಅವರಲ್ಲಿ ಪ್ರಯಾಣ ಏನಂದರೆ ಐಗುಪ್ತ ದೇಶದಿಂದ ಕಾನಾನ್ಗೆ ಹೋಗೋದಕ್ಕೆ 11 ದಿವಸನೇ ನಡಿಬೇಕು ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ. ಅದು 11 ದಿವಸದ ಪ್ರಯಾಣನೇ ಅಷ್ಟೇ. ಆದರೆ ದೇವರು ಆ ಒಂದು ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ದಿರಾ ಈ ಒಂದು ಅಡವಿ ಅನ್ನೋ ದಾರಿಯಲ್ಲಿ ದೇವರು ಇಸ್ರಾಯೇಲ್ರನ್ನ ಆ ಮೂಲಕ ಬನ್ನಿ ಅಂತ ಹೇಳಿದ್ರು. ಯಾಕೆ ಅಂದರೆ ಅದಕ್ಕೆ ರೀಸನ್ ಇದೆ. ಇವರು ಮೈಂಡಲ್ಲಿ ಇಷ್ಟು ವರ್ಷಾನ್ಗಟ್ಟಲೆ 430 ವರ್ಷ ದಾಸತ್ವದಲ್ಲಿದ್ದ ಜನರು ಬೆಳಗ್ಗೆ ಎದ್ದ ತಕ್ಷಣ ಫರೋಹ ಅವ್ರನ್ನ ಹಿಂಸೆ ಕೊಡ್ತಾ ಇದ್ದ, ಹೊಡಿತಾ ಇದ್ದ, ಸರಿಯಾಗಿ ಊಟ ಇರಲಿಲ್ಲ. ದಾಸತ್ವ ಅನ್ನೋ ಒಂದು ಮೈಂಡು ಅವ್ರಿಗೆ ಸೆಟ್ಟಾಗಿಬಿಟ್ಟಿತ್ತು. ದಾಸತ್ವದಿಂದ ಈಚೆ ಬಂದ್ರೂ ಅವ್ರ ಆಚೆ ಮೈಂಡ್ ಇನ್ನೂ ಬದಲಾಗಿರಲಿಲ್ಲ. ಸೊ ಅದಕ್ಕೆ ಇವರು ಮೈಂಡಲ್ಲಿ ಸಿದ್ಧವಾಗಿಲ್ಲ ಅಂತ ಹೇಳಿ ದೇವರು ಅವ್ರನ್ನ ಈ ಒಂದು 11 ದಿವಸದ ದಾರಿಯಲ್ಲಿ ಕರ್ಕೊಂಡೋಗಿಲ್ಲ. 11 ದಿವಸದ ದಾರಿಯಲ್ಲಿ ಕರ್ಕೊಂಡೋಗಿದ್ರೆ ಅಲ್ಲಿ ಅನೇಕ ಯುದ್ಧಗಳು ನಡೀತಾ ಇತ್ತು. ಆ ಯುದ್ಧಕ್ಕೆ ಇವರು ರೆಡಿಯಾಗಿರಲಿಲ್ಲ. ಯಾಕೆಂದರೆ ದಾಸತ್ವದ ಮೆಂಟಾಲಿಟಿ, ಒದೆ ತಿಂದು ಬದುಕಿರೋ ಜನ ಇವರು. ಇನ್ಮೇಲೆ ಇವರು ಬದಲಾಗಬೇಕು. ಓಕೆ, ನಾವು ಇನ್ಮೇಲೆ ದಾಸತ್ವದಲ್ಲಿ ಇಲ್ಲ, ಇನ್ಮೇಲೆ ನಾವು ಫ್ರೀಯಾಗಿರೋ ಜನರು, ಸ್ವತಂತ್ರ ಜನರು. ಬದಲಾಗೋದಕ್ಕೆ ದೇವರು ಒಂದು ಸಮಯ ಕೊಡ್ತಾ ಇದ್ದಾರೆ. ಇವರು ಯುದ್ಧಕ್ಕೆ ರೆಡಿಯಾಗಿಲ್ಲ, ನಾನು ಇವ್ರನ್ನ ಅಡವಿ ಒಂದು ಪ್ರದೇಶದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಅಡವಿಯಲ್ಲಿ ಕರ್ಕೊಂಡು ಬರಬೇಕಾದ್ರೆ, ಅಡವಿ ಅಂದರೆ ನಮಗೆಲ್ಲ ಗೊತ್ತು, ಅದು ಮನುಷ್ಯನ ಲೈಫ್ಗೆ ಸಪೋರ್ಟ್ ಮಾಡುವಂಥ ಜಾಗ ಅಲ್ಲ. ಕಾಡಿಗೆಲ್ಲ ಹೋಗಿರ್ತೀರಲ್ಲ ನೋಡಬೇಕಾದ್ರೆ, ಅಡವಿ ಪ್ರದೇಶ ಅನ್ನೋದು ಮನುಷ್ಯನಿಗೆ ಊಟ ಸಿಗುತ್ತಾ ಅಲ್ಲಿ? ಇಲ್ಲ. ನೀರು ಸಿಗುತ್ತಾ? ಸಿಕ್ಕಿದ್ರೂ ಸಿಗ್ಬೋದು, ಆದರೆ ಒಳ್ಳೆ ನೀರು ಸಿಕ್ಕೋದಿಲ್ಲ ಅಲ್ವಾ? ಮತ್ತು ಆ ಒಂದು ಅಡವಿ ಅನ್ನೋ ಜಾಗದಲ್ಲಿ ನೀರಿಗೆ ಊಟಕ್ಕೆ ಕೊರತೆ. ಸೊ ನೀರಿಗೆ ಊಟಕ್ಕೆ ಕೊರತೆ ಇರೋ ಜಾಗದಲ್ಲಿ ಯಾಕೆ ದೇವರು ಈ ಒಂದು ಅಡವಿ ಮೂಲಕ ನೀವು ಬನ್ನಿ ಅಂತ ಅಂದರು? ದೇವ್ರಿಗೆ ಗೊತ್ತಿತ್ತಾ ಅಲ್ಲಿ ಕೊರತೆ ಇರುತ್ತೆ ಅಂತ? ದೇವ್ರಿಗೆ ಗೊತ್ತಿತ್ತಾ ಅಲ್ಲಿ ಊಟ ಇರಲ್ಲ, ನೀರಿರಲ್ಲ ಅಂತ? ಡೆಫಿನೆಟಾಗಿ ಗೊತ್ತಿತ್ತು ದೇವ್ರಿಗೆ, ಅದು ಮನುಷ್ಯನ ಲೈಫ್ ಸಪೋರ್ಟ್ ಮಾಡಲ್ಲ ಅಂತ. ಆದರೂ ಸಹ ದೇವರು ಯಾಕೆ ಇವ್ರನ್ನ ಅಡವಿ ದಾರಿಯಲ್ಲಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದರು?
ಒಂದು ಏನಂತಂದರೆ, ದೇವರು ಇವ್ರನ್ನ ಕಷ್ಟಗಳು ಬರಬೇಕಾದ್ರೆ, ಅವರ ಕೊರತೆಗಳು ಇರಬೇಕಾದ್ರೆ, ದೇವರೇ ನನಗೆ ಒದಗಿಸ್ಕೊಡಿ ಅಂತ ಹೇಳಿ ದೇವರನ್ನ ಎದುರು ನೋಡಲಿ ಅಂತ ಹೇಳಿ ದೇವರು ಟ್ರೈನಿಂಗ್ ಕೊಡೋದಕ್ಕೆ ಕರ್ಕೊಂಡು ಬಂದಿದ್ದು. ಇದೊಂದು ಟ್ರೈನಿಂಗ್ ಗ್ರೌಂಡು. ಇನ್ನೊಂದೇನಂತಂದರೆ, ಈ ಒಂದು ಅಡವಿ ಅನ್ನೋದು ಅವ್ರ ಲೈಫಲ್ಲಿ ಪರ್ಮನೆಂಟಾಗಿ ಅಲ್ಲಿ ಬದುಕಬೇಕು, 40 ವರ್ಷ ಅವರು ಅಡವಿಯಲ್ಲಿ ಸುತ್ತಾಡ್ಕೊಂಡಿರಬೇಕು ಅನ್ನೋದು ದೇವ್ರ ಚಿತ್ತ ಇರಲೇ ಇಲ್ಲ. ನಾವು ಅನೇಕ ಸಾರಿ ಬೈಬಲ್ ಓದಬೇಕಾದ್ರೆ ಅನ್ಕೊತೀವಿ, 40 ವರ್ಷ ಇವರು ಅಡವಿಯಲ್ಲಿ ಸುತ್ತಾಡಿದ್ರು, ಏನಪ್ಪ ದೇವರು ಇವ್ರನ್ನ 40 ವರ್ಷ ಅಡವಿಯಲ್ಲಿ ಸುತ್ತಾಡಕ್ಕೆ ಬಿಟ್ರಾ ಅಂತ ಹೇಳಿ ಅನ್ಕೊತೀವಿ. ದೇವರು ಇವ್ರನ್ನ 40 ವರ್ಷ ಅಡವಿಯಲ್ಲಿ ಸುತ್ತಾಡಿಕೊಂಡು ಸುತ್ತಿದ ಜಾಗದಲ್ಲೇ ಸುತ್ತಕೊಂಡಿದ್ರು ಅಂತ ಹೇಳಿ ಧರ್ಮೋಪದೇಶಕ ಕಾಂಡ 1ನೇ ಅಧ್ಯಾಯದಲ್ಲಿ ಬರೆದಿದೆ. ಸುತ್ತಿದ ಬೆಟ್ಟನೇ ಸುತ್ತಕೊಂಡು, ಸುತ್ತಿದ ಜಾಗನೇ ಸುತ್ತಕೊಂಡು 40 ವರ್ಷ ಇವರು ಅಡವಿಯಲ್ಲಿದ್ದರು ಅಂತ ಹೇಳಿ ನಾವು ಬೈಬಲಲ್ಲಿ ಬರೆದಿರೋದನ್ನ ಓದಿರ್ತೀವಿ ನಾವೆಲ್ಲ. ಆ ಅಡವಿಯ ಜೀವನ 40 ವರ್ಷ ಯಾರಿಗಿಷ್ಟ ಆಗುತ್ತೆ? ಇಷ್ಟ ಆಗುತ್ತಾ? ದಿನ ಅಡವಿಯಲ್ಲಿರೋದು, ಒಂದು ಓಪನ್ ಪ್ಲೇಸಲ್ಲಿರೋದು, ಟೆಂಟಲ್ಲಿ ಬದುಕೋದು, ಅದು ಅಡವಿಯ ಆ ಒಂದು ಲೈಫು 40 ವರ್ಷ ಇದ್ದರೆ ಯಾರಿಗೂ ಇಷ್ಟ ಆಗದೆ ಇರೋ ಒಂದು ಲೈಫೇನೇ ಅದು. ನಿಮಗೂ ನಮಗೂ ಅಡವಿ ಲೈಫ್ ಇಷ್ಟ ಆಗುತ್ತಾ? ಇವಾಗ ಕ್ಯಾಂಪಿಂಗೆಲ್ಲ ಹೋಗ್ಬಿಟ್ಟು ಬರ್ತಾರೆ ಅಂದ್ಕೊಳ್ಳಿ, 5 ದಿವಸ ಹೋಗಿ ಬರೋದು ಬಹಳ ಬೇಸತ್ತು ಹೋಗಿ ಬಂದ್ಬಿಟ್ಟು ಇನ್ನೊಂದು ಸಾರಿ ಹೋಗಲ್ಲ ಅನ್ಕೊತಾರೆ. ಅಲ್ಲಿ ನಾನು ಯಾರೋ ಒಂದು ಡಾಕ್ಟ್ರನ್ನ ನೋಡೋಕೆ ಹೋಗಿದ್ದೆ. ಅವ್ರ ಡಾಕ್ಟ್ರು ಸ್ವಲ್ಪ ಕ್ಲೋಸ್ ಆಗಿ ನನ್ನ ಹತ್ರ ಮಾತಾಡ್ತಾಯಿದ್ರು. ಅವ್ರ ಮಗ ಚೆನ್ನಾಗಿ ಸೊಗಸಾಗಿ ಬೆಳೆಸಿದ್ದಾರೆ ಮನೆಯಲ್ಲಿ. ಅವ್ರ ಮಗನಿಗೆ ಏನೋ ಟ್ರೈನಿಂಗ್ ಇತ್ತಂತೆ, ಈ ಒಂದು ಅಡವಿ ಜಾಗದಲ್ಲಿ ಹೋಗಿ ಅಲ್ಲಿರೋ ನೀರೇ ಕುಡಿಬೇಕು, ಅಲ್ಲಿರೋ ಊಟನೇ ಮಾಡಬೇಕು. ಕ್ಯಾಂಪಿಂಗ್ ಅಂತ ಹೇಳಿ ಕೆಲವರು ಹೋಗ್ತಾರೆ ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ ಒಂದು 10 ದಿವಸ IPS ಟ್ರೈನಿಂಗ್ ಹೋಗ್ತಾ ಇದ್ದ ಅಂದ್ಕೊತೀನಿ ಆ ಹುಡುಗ. ಆ ಒಂದು IPS ಟ್ರೈನಿಂಗ್ಗೆ ಈ ಒಂದು ಕಷ್ಟಗಳನ್ನು ಯಾವ ರೀತಿ ಮೀಟ್ ಮಾಡಬೇಕು, ಯಾವ ರೀತಿ ಸಹಿಸ್ಕೊಳ್ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡೋ ಒಂದು ಸ್ಥಳ ಅದು. ಸೊ 10 ದಿನ ಕ್ಯಾಂಪಿಂಗ್ ಕರ್ಕೊಂಡೋದ್ರಂತೆ. ಆ 10 ದಿನ ಕ್ಯಾಂಪಿಂಗ್ ಹುಡುಗ ಹೋದಾಗ ಬರೋ ಅಷ್ಟೊತ್ತಿಗೆ ಹುಷಾರಿಲ್ದಿರ ಸುಸ್ತಾಗಿ ಸಾಕಾಗಿ ಬಂದ್ಬಿಟ್ಟು, ಯಪ್ಪ ಏನಿದು ಹಿಂಗಿದೆ ಟ್ರೈನಿಂಗು ಅಂತ ಹೇಳಿ ಬಂದು ಹೇಳ್ತಾ ಇದ್ದಂತೆ. ಅಂದರೆ ಇಷ್ಟ ಆಗಿಲ್ಲ. 10 ದಿವಸಕ್ಕೆ ಆ ಹುಡುಗನಿಗೆ ಬೇಸತ್ತೋಯ್ತು ಆ ಒಂದು ಟ್ರೈನಿಂಗ್ ಪೀರಿಯಡು. ಆದರೆ ಇಲ್ಲಿ ನೋಡಿ, ದೇವ್ರು ಇಲ್ಲಿ ಏನಕ್ಕೆ ಕರ್ಕೊಂಡು ಬಂತು ಅಂದರೆ, ಇವ್ರಿಗೆಲ್ಲ ಹಿಂಸೆ ಕೊಡಬೇಕು ಅಂತಲ್ಲ. ಇವರು ನೋಡಿ ಈ ಒಂದು ದಾರಿಯಲ್ಲಿ ಬರಬೇಕಾದ್ರೆ, ಕಷ್ಟಗಳು ಬರಬೇಕಾದ್ರೆ ದೇವ್ರನ್ನ ಎದುರು ನೋಡಲಿ. ಇನ್ನೊಂದೇನೆಂದರೆ, ಈ ಒಂದು ಜರ್ನಿ, ಈ ಒಂದು ಪ್ರಯಾಣ ದೇವರು ಪರ್ಮನೆಂಟಾಗಿ ಇವರು 40 ವರ್ಷ ಇದೇ ದಾರಿಯಲ್ಲಿ ಓಡಾಡ್ಕೊಂಡಿರಬೇಕು ಅಂತ ಹೇಳಿ ಮಾಡಿಲ್ಲ. ಅದು ಕೇವಲ 2 ವರ್ಷಗಳು ಮಾತ್ರನೇ ಆ ಒಂದು ಪ್ರಯಾಣ ಮಾಡಿ 2 ವರ್ಷ ಆದಮೇಲೆ ಇವರು ಕಾನಾನ್ ದೇಶನ ಮುಟ್ಟೋದಕ್ಕೆ ಹಂಗೆ ದೇವರು ಪ್ರಿಪೇರ್ ಮಾಡಿದ್ದು. ನಾವು ಧರ್ಮೋಪದೇಶಕ ಕಾಂಡ 1ನೇ ಅಧ್ಯಾಯ ನೀವೇ ಓದಿ ಅಲ್ಲಿ ಗೊತ್ತಾಗುತ್ತೆ. 2 ವರ್ಷ ಆದಮೇಲೆ ಅವರು ಕಾನಾನ್ ದೇಶದ ಬಾರ್ಡ್ರಿಗೆ ಬಂದರು ಅಂತ ಹೇಳಿ ಅಲ್ಲಿ ಬರೆದಿದೆ. ಕಾನಾನ್ ದೇಶದ ಬಾರ್ಡರ್ಗೆ ಬಂದಾಗ ಇನ್ನೊಂದು ಹೆಜ್ಜೆ ಇಟ್ಟರೆ ಕಾನಾನ್ ದೇಶ. ದೇವರು ಹೇಳಿದ್ರು, ಈ ದೇಶ ನಾನು ನಿಮಗೆ ಕೊಟ್ಟಿದ್ದೀನಿ. ಆಲ್ರೆಡಿ ವಾಗ್ದಾನ ಮಾಡಿದರು. ದಾಸತ್ವದಿಂದ ಆಚೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆನೇ ಅವ್ರಿಗೆ ವಾಗ್ದಾನ ಇತ್ತು. ಕಾನಾನ್ ದೇಶ, ಹಾಲು ಜೇನು ಹರಿಯೋ ದೇಶ ನಿಮಗೆ. ಸೊ ದೇವರು ಆ ಒಂದು ಅಡವಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ದೇವರು ಗೊಣಗುಟ್ಟಿದ್ರು. ಅವರು ಆ ಒಂದು ಪರಿಸ್ಥಿತಿಗಳು ಸರಿ ಇಲ್ಲ ಅನ್ಬೇಕಾದ್ರೆ, ಮೋಶೆ ನೀನು ಯಾಕೆ ನಮ್ಮನೇಲಿ ಕರ್ಕೊಂಡು ಬಂದೆ? ನಮ್ಮನ್ನು ಸಾಯಿಸೋದಕ್ಕೆ ಇಲ್ಲಿ ಕರ್ಕೊಂಬಂದ. ನಮಗಿಲ್ಲಿ ನೀರಿಲ್ಲ, ನಾವು ನನ್ನ ಮಕ್ಕಳು ನಮ್ಮಮ್ಮ ದನ ಕುರಿಗಳು ನೀರಿಲ್ದಿರ ಸಾಯ್ಬೇಕಾ? ಅದಕ್ಕೆ ಇಲ್ಲಿ ಕರ್ಕೊಬಂದಿದ್ದು ಅಂತ ಹೇಳ್ತಾರೆ ಮೋಶೆಗೆ. ನೋಡಿ, ಈ ಒಂದು 2 ವರ್ಷದಲ್ಲಿ ದೇವರು ಎಷ್ಟೇ ಗೊಣಗುಟ್ಟಿದ್ರು, ದೇವರು ಮಹಾ ಕರುಣೆಯುಳ್ಳ ದೇವರು, ಮಹಾ ದಯೆಯುಳ್ಳ ದೇವರು. ಎಷ್ಟೇ ಗೊಣಗುಟ್ಟಿದ್ರು ಸ್ಟಾರ್ಟಿಂಗಲ್ಲಿ ದೇವರು ಅವ್ರಿಗೆ ನೀರು ಕೊಟ್ಟರು, ಗೊಣಗುಟ್ಟಿದ ಮೇಲೂ ಕೊಟ್ಟರು ನೀರು. ಆ ಒಂದು ಊಟ ಇಲ್ಲ ಅಂತ ಹೇಳಬೇಕಾದ್ರೆ ಪರಲೋಕ ದ್ವಾರಗಳನ್ನು ತೆರೆದು ದೇವದೂತರ ಊಟ ಅವ್ರಿಗೆ ಕೊಟ್ಟರು. ಸೊ ಊಟನೂ ಇತ್ತು, ನೀರೂ ಇತ್ತು. ಸೊ ಅಡವಿಯಲ್ಲಿ ದೇವರು ಅವ್ರಿಗೆಲ್ಲವನ್ನು ಒದಗಿಸ್ಕೊಡ್ತಾಯಿದ್ರು. ಯಾರಿಗೂ ಏನೂ ಕೊರತೆ ಇರಲಿಲ್ಲ. ಆದರೆ ಇಸ್ರಾಯೇಲ್ರ ಪ್ರಾಬ್ಲಮ್ ಏನಂತಂದರೆ, ಈ ಮೊದಲನೇ ಜನಾಂಗದ ಇಸ್ರಾಯೇಲ್ರು ಅಡವಿ ಅಲ್ಲಿ ಸುತ್ತುವಾಗ ಅಡವಿಯ ಮೆಂಟಾಲಿಟಿ ಅವ್ರಿಗೆ ಡೆವಲಪ್ ಆಗೋಯ್ತು. ಆಮೇಲೆ ಮೊದಲು ದಾಸತ್ವದ ಮೆಂಟಾಲಿಟಿಲಿದ್ದರು. ದಾಸತ್ವ ಅನ್ನೋದು ಅದು ಅವ್ರ ಮೈಂಡಲ್ಲಿ ಫುಲ್ಲು ತುಂಬ್ಕೊಂಡ್ಬಿಟ್ಟಿತ್ತು. ಇವಾಗ ಅಡವಿಯಲ್ಲಿದ್ದಾರೆ, ಅಡವಿ ಮೈಂಡಲ್ಲಿ ತುಂಬ್ಕೊಬಿಟ್ಟಿದೆ ಇವಾಗ.
ಅಡವಿಯಲ್ಲಿ ಬರುವಂಥ ತೊಂದರೆಗಳು, ಅಡವಿಯಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಮೈಂಡಲ್ಲಿ ಹಾಕ್ಕೊಂಡು ಅದೇ ಮಾತಾಡ್ತಾ ಇದ್ದಾರೆ. ಸನ್ನಿವೇಶಗಳನ್ನ ಒಳಗಡೆ ಬಿಡ್ತಾ ಇದ್ದಾರೆ. ಇದೇ ಇದೀನ ಪ್ರಸಂಗ. ಸನ್ನಿವೇಶಗಳು ನೀರಿಲ್ಲ, ನೀರಿಲ್ಲ ಏನು ಮಾಡೋದು, ನಾವು ಸತ್ತೋಗ್ತೀವಿ. ಊಟ ಇಲ್ಲ, ಈ ಊಟ ಇಲ್ಲ, ಏನು ಮಾಡೋದು, ನಾವೆಲ್ಲ ಸತ್ತೋಗ್ತೀವಿ. ಇದಕ್ಕೆ ಕರ್ಕೊಂಡು ಬಂದೆ. ಐಗುಪ್ತ ದೇಶದಲ್ಲಿ ಯಾವ ಸ್ಮಶಾನನೂ ಇರಲಿಲ್ವಾ, ಇಲ್ಲಿ ನಮ್ಮನ್ನು ಅಡವಿಲಿ ಸಾಯೋದಕ್ಕೆ ಕರ್ಕೊಂಡು ಬಂದ. ಗೊಣಗುಟ್ಟೋದು. ಸೊ ಪ್ರತಿಯೊಂದೊಂದು ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತಂದರೆ ಆ ಒಂದು ಪರಿಸ್ಥಿತಿಗೆ ಗಮನ ಕೊಟ್ಟು ಪರಿಸ್ಥಿತಿಗಳ ಪ್ರಕಾರ ಮಾತಾಡಿ 2 ವರ್ಷ ಪರಿಸ್ಥಿತಿಗಳ ಪ್ರಕಾರನೇ ಮಾತಾಡೋ ಥರ ಇವರು ಟ್ರೈನ್ ಮಾಡ್ಕೊಬಿಟ್ರು. ನೋಡಿ, ದೇವ್ರ ಟ್ರೈನಿಂಗ್ ಏನಿತ್ತು ಅಂತಂದರೆ, ನೀರಿಲ್ಲ ಅಂತಂದರೆ ನನ್ನ ಕೇಳಿ ನೀರು ಕೊಡ್ತೀನಿ, ಊಟ ಇಲ್ಲ ಅಂತ ಹೇಳುವಾಗ ನನ್ನ ಕೇಳಿ ಲ್ಯಾಂಡ್ ಸಪೋರ್ಟ್ ಮಾಡಿಲ್ಲ ಅಂದರೂ ನಾನು ಅದ್ಭುತವಾಗಿ ಕೊಡ್ತೀನಿ. ಇದು ನಾವು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ಓದಿರ್ತೀವಲ್ಲಿ. ಅವರು ದೈವಿಕ ನೀರನ್ನು ಕುಡಿದರು. ಅಂದರೆ ದೇವರು ಒಂದು ಸೂಪರ್ ನ್ಯಾಚುರಲ್ ಆಗಿ ಅದ್ಭುತ ಮಾಡಿ ದೇವರವ್ರಿಗೆ ನೀರು ಕೊಟ್ಟಿದ್ದು. ಬಂಡೆಯನ್ನು ಸೀಲಿ ದೇವರು ನೀರು ಬರಮಾಡಿದರು ಅಂತ ಓದ್ತೀವಿ. ಮತ್ತು ಪರಲೋಕ ದ್ವಾರವನ್ನು ತೆಗೆದು ದೇವರು ಮನ್ನಾ ಸುರಿಸಿದರು. ಅದು ದೈವಿಕ ಆಹಾರ. ಸೊ ಇದು ಸೂಪರ್ ನ್ಯಾಚುರಲ್ ಆಗಿ ದೇವರು ಅವರಿಗೆ ಒದಗಿಸ್ಕೊಟ್ಟಿದ್ದು. ಸೊ ಅವ್ರಿಗೆ ಊಟ ಟೈಮಿಗೆ ಸಿಗ್ತಾಯಿತ್ತು, ನೀರು ಟೈಮ್ ಸಿಗ್ತಾಯಿತ್ತು. ಆದರೆ ನೋಡಿ, ಆ ಒಂದು ಅಡವಿಯಲ್ಲಿ 2 ವರ್ಷ ಓಡಾಡ್ತಾ ಇರಬೇಕಾದ್ರೆ, ಅವರು ಸುತ್ತಾಡ್ತಾ ಇರಬೇಕಾದ್ರೆ ಅಡವಿ ಅನ್ನೋದು ಮೈಂಡಲ್ಲಿ ಬಂದುಬಿಟ್ಟು ಅಡವಿಯ ಪ್ರಾಬ್ಲಮ್ಸು, ಅಡವಿಯಲ್ಲಿರುವಂಥ ತೊಂದರೆಗಳು ಮತ್ತು ಆ ಒಂದು ತೊಂದರೆಗಳಿಗೆ ಗಮನ ಕೊಡುವಾಗ ಗೊಣಗುಟ್ಟೋದು, ಪೇಚಾಡೋದು, ದೇವರಿಗೆ ವಿರೋಧವಾಗಿ ಮಾತಾಡೋದು, ಮೋಶೆಗೆ ವಿರೋಧವಾಗಿ ಮಾತಾಡೋದು. ಒಂದು ಕಾಲದಲ್ಲಿ ಏನು ಮಾಡಿದ್ರು ಅಂದರೆ, ನಾವು ಕೀರ್ತನೆ 78ನೇ ಅಧ್ಯಾಯದಲ್ಲಿ ಓದಿರ್ತೀವಲ್ಲಿ. ಅಲ್ಲಿ ನೋಡಿ, ದೇವರನ್ನು ಪರೀಕ್ಷೆ ಮಾಡಿದರು ಅಂತ ಇದೆ. ಅಲ್ಲಿ ಯಾವ ರೀತಿ ದೇವ್ರನ್ನ ಪರೀಕ್ಷೆ ಮಾಡಿದ್ದಾರೆ ಗೊತ್ತಾ? ಇದು 2 ವರ್ಷ ಆದಮೇಲೆ ಕಾನಾನ್ ದೇಶ ದೇವ್ರು ನಮ್ಗೆ ಕೊಡಲ್ಲ ಅಂತ ನಿಮ್ಗೆ ಕೊಡಲ್ಲ ಅಂತ ಹೇಳಿ ದೇವ್ರು ನ್ಯಾಯ ತೀರಿಸ್ಬಿಡ್ತಾರೆ ಆಮೇಲೆ. ಯಾಕೆ ಅಂತಂದರೆ, ಕಾನಾನ್ ದೇಶದವರೆಗೂ ಬಂದು ದೇವರ ಆ ದೇಶ ನಮ್ಗೆ ಕೊಡಲ್ಲ ಅಂತಂದರು. ದೇವರ ಆ ದೇಶ ನಮಗೆ ಕೊಡಲ್ಲ ಅಂತ ಹೇಳುವಾಗ ಅದು ಅಪನಂಬಿಕೆ. ಸೊ ದೇವರು ಮಾಡಲ್ಲ, ದೇವ್ರು ಕೊಡಲ್ಲ ಅನ್ನೋದೇ 2 ವರ್ಷದ ಇವರು ಬಾಯಿ ಮಾತುಗಳು. ಸೊ ಅದಕ್ಕೇ ಆ ಒಂದು ಟೈಮ್ ಬರೋವಾಗೂ ಕೂಡ ಇನ್ನೇನು ಕಾನಾನ್ ದೇಶ ಪ್ರವೇಶ ಮಾಡಬೇಕು ಅನ್ನೋ ಸಮಯದಲ್ಲೂ ಅವರು ರೆಡಿಯಾಗಿರಲಿಲ್ಲ. ಅವ್ರ ಬಾಯಿಂದ ಅಡವಿಯಲ್ಲಿ ಏನು ಮಾತಾಡಿದ್ರೋ ಅದೇ ಮಾತು ಇಲ್ಲೂ ಬರ್ತಾಯಿದೆ. ಅದಕ್ಕೆ ನೋಡಿ, ನಾವು ಪರಿಸ್ಥಿತಿಗಳನ್ನ ಎಷ್ಟು ಒಳಗಡೆ ಬಿಡ್ತೀವೋ ಅದರ ಪ್ರಕಾರನೇ ನಾವು ಮಾತಾಡ್ತೀವಿ. ಆಶೀರ್ವಾದ ಕಣ್ಮುಂದೆ ಇದ್ರೂ ಅದು ಎಂಟ್ರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಂಬಿಕೆ ಇಲ್ಲ ಎಂಟ್ರ್ ಆಗೋದಕ್ಕೆ. ಪರಿಸ್ಥಿತಿಗಳ ಮೇಲೆ ಗಮನ ಜಾಸ್ತಿ ಇರುತ್ತೆ. ಆ ದೇಶ ನಮಗಲ್ಲ ಅಂತ ಹೇಳಿ ಇವ್ರು ಹೇಳುವಾಗ ಅದರ ಪ್ರಕಾರನೇ ಆಯಿತು. ಅವಾಗ ಅದಾದಮೇಲೆ ದೇವ್ರು ಹೇಳೋದು, ನಾನು ಕೊಡ್ತೀನಿ ಅನ್ನೋ ದೇಶನ ನೀವು ತಿರಸ್ಕಾರ ಮಾಡಿದ್ದೀರ. ನಾನು ಕೊಡಲ್ಲ ಅಂತ ಹೇಳಿ ನೀವು ಅಂದ್ಕೊಂಡ್ರಿ. ಸೊ ನೀವು ಅಂದ್ಕೊಳೋ ಪ್ರಕಾರ, ನಿಮ್ಮ ನಂಬಿಕೆ ಪ್ರಕಾರ ಆ ದೇಶ ನಿಮಗಲ್ಲ. ಮತ್ತೆ ವಾಪಸ್ ಹೋಗಿ ನೀವು ಆ ಒಂದು ಅಡವಿಯಲ್ಲೇ ಸುತ್ಕೊಂಡಿರಿ ಅಂತ ಹೇಳಿ ದೇವರವ್ರನ್ನ ಬಿಟ್ಟಿದ್ದು. ಸೊ ಈ ಒಂದು 38 ವರ್ಷ 2 ವರ್ಷ ದೇವರು ಟ್ರೈನಿಂಗೋಸ್ಕರ ಅಲ್ಲಿ ಕರ್ಕೊಂಬಂದಿದ್ದು. ಮನ್ನಾ ಕೂಡ ದೇವರು 2 ವರ್ಷಕ್ಕೋಸ್ಕರನೇ ಟೆಂಪರರಿ ಫುಡ್ಡು ಅಂತಲೇ ದೇವರಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ನೋಡಿ, ಈ ಒಂದು ಮನ್ನಾನೇ ತಿನ್ಕೊಂಡು ನಾವು 40 ವರ್ಷ ಅಡವಿಯಲ್ಲಿ ಸುತ್ತಾಡ್ಕೊಂಡಿರ್ತೀವಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು ಇವರು. ದೇವರೆಲ್ಲ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು, ಆಯ್ಕೆ ಮಾಡಿ ಇವರು ಕೊಟ್ಟಿದ್ದು. ಇದು ದೇವ್ರ ಚಿತ್ತ ಅಲ್ಲ. 40 ವರ್ಷ ಇವರು ಮನ್ನಾ ತಿನ್ಕೊಂಡು ಅಡವಿಯಲ್ಲಿ ಬದುಕೋದು. ನೋಡಿ, ಆ ಮನ್ನಾ ದೇವರ ಅದ್ಭುತ ಫುಡ್, ಅದು ದೈವಿಕ ಫುಡ್ಡು. ಒಂದು ಕಾಲದಲ್ಲಿ ಈ ಒಂದು ದೈವಿಕ ಫುಡ್ಡು ಡೈಲಿ ತಿಂದು ಅವ್ರಿಗೆ ಆ ಒಂದು ಸೂಪರ್ ನ್ಯಾಚುರಲ್ ಫುಡ್ಡೇ ಬೋರ್ ಹೊಡೆದ್ಬಿಡ್ತು. ಯಾಕಂದರೆ ಡೈಲಿ ತಿಂತಾಯಿದ್ದಾರೆ. ಡೈಲಿ ಒಂದೇ ಊಟ ತಿಂತಾಯಿದ್ರೆ ಬೇಜಾರಾಗುತ್ತಲ್ವ. ಆದರೆ ದೇವರು ಡಿಸೈಡ್ ಮಾಡಿದ್ದು ಅವ್ರಿಗೆ 2 ವರ್ಷಕ್ಕೋಸ್ಕರ ನೀವು ಕಾನಾನ್ ದೇಶದ ಬಾರ್ಡರ್ವರೆಗೂ ಬನ್ನಿ, ಅದಾದಮೇಲೆ ನಾನು ನಿಮ್ಗೆ ಯುದ್ಧ ಮಾಡ್ತೀನಿ ಅಂತ ದೇವ್ರು ಹೇಳಿದ್ದು. ಆದರೆ ಇವರಂದರು, ದೇವ್ರು ನಮ್ಗೆ ಯುದ್ಧ ಮಾಡಲ್ಲ, ಅಲ್ಲಿರೋ ಜನ ಬಹಳ ಬಲವಂತರು, ಗೋಡೆಗಳು ಬಹಳ ಸ್ಟ್ರಾಂಗ್ ಆಗಿದೆ, ಅಲ್ಲಿರೋ ಮನುಷ್ಯರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದಾಗ ದೇವರು ಅದಾದಮೇಲೆ ನಂಬಿಕೆ ಇಲ್ಲ ಅಂದರೆ ದೇವ್ರು ಕಾರ್ಯ ಮಾಡಲ್ಲ.
ಪರಿಸ್ಥಿತಿಗಳ ಪ್ರಕಾರ ಇವ್ರ ಮೈಂಡು, ಇವರು ಒಂದು ಶಾರೀರ ಸಪೋರ್ಟ್ ಮಾಡ್ತಾನೆ ಇದೆ, ಇವರು ಅದಕ್ಕೆ ಒಳಗಾಗ್ತಾನೆ ಇದ್ದಾರೆ, ಅದರ ಪ್ರಕಾರ ಮಾತಾಡ್ತಾನೆ ಇದ್ದಾರೆ. ಸೊ ಈ ರೀತಿ ಪರಿಸ್ಥಿತಿಗಳಿಗೆ ಒಳಗಾಗಿ ಪರಿಸ್ಥಿತಿಗಳ ಪ್ರಕಾರ ಮಾತಾಡ್ತಾ ಇರೋರಿಗೆ ದೇವರು ಅದ್ಭುತ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ದೇವರು ನಿಮ್ಮ ಬಾಯಲ್ಲಿ ತನ್ನ ವಚನಗಳನ್ನು ಹಾಕಬೇಕು, ತನ್ನ ವಾಗ್ದಾನವನ್ನು ಇರಬೇಕು ಅಂತ ಹೇಳಿ ದೇವರು ಆಸೆ ಪಡೋದು. ದೇವರು ಆ ದೇಶವನ್ನು ನನಗೆ ಕೊಡ್ತಾರೆ. ಪರಿಸ್ಥಿತಿಗಳು ಇಲ್ಲಿ ಈ ಟೆಂಪರವರಿ ಅಪ್ಪ, ಈ ಒಂದು ವಿಲ್ಡರ್ನೆಸ್, ಈ ಒಂದು ಅಡವಿ ಟೆಂಪರವರಿ, ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವರು ಅಡವಿಯಲ್ಲಿ ಅಂದ್ಕೊಂಡಿದ್ರೆ ಕಾನಾನ್ ದೇಶಕ್ಕೆ ಮುಟ್ತಾಯಿದ್ರು. ಇವಾಗ ನಿಮಗೂ ಅಷ್ಟೇ ಆಶೀರ್ವಾದಗಳು ದೇವರು ಇಟ್ಟಿದ್ದಾರೆ. ಇವಾಗ ನೋಡಿ, ಕೆಲವು ಪರಿಸ್ಥಿತಿಗಳು ಚೆನ್ನಾಗಿಲ್ಲ ನಿಮ್ಮ ಲೈಫಲ್ಲಿ, ನಮ್ಮ ಲೈಫಲ್ಲೂ ಚೆನ್ನಾಗಿಲ್ಲ ಕೆಲವು ವಿಷಯಗಳು. ಸೊ ಇದು ಪರ್ಮನೆಂಟಾ? ಅಡವಿ ಅನ್ನೋದು ಪರ್ಮನೆಂಟ್ ಅಲ್ಲ. ಇಸ್ರಾಯೇಲ್ರಿಗೂ ಅದು ಪರ್ಮನೆಂಟಾಗಿ ಮಾಡಿರಲಿಲ್ಲ. ದೇವರು ಸಾಯೋವರೆಗೂ ಅವ್ರು ಅಡವಿಲಿ ಇರಬೇಕು ಅಂತ ಹೇಳಿ ದೇವರು ಡಿಸೈಡ್ ಮಾಡಿಲ್ಲ. ಆದರೆ ಡಿಸೈಡ್ ಮಾಡ್ಕೊಂಡಿದ್ದು ಯಾರು ಗೊತ್ತಾ? ಅವರು ಇಸ್ರಾಯೇಲ್ರು ಅದನ್ನು ಡಿಸೈಡ್ ಮಾಡ್ಕೊಂಡಿದ್ದು ನಾವು ಅಡವಿಯಲ್ಲಿ ಇರಬೇಕು ಅಂತ. ಕೊಡೋ ದೇಶನ ಕೊಡಲ್ಲ, ದೇವ್ರು ಕೊಡ್ತೀನಿ ಅನ್ನೋ ದೇಶನ ಇವ್ರು ಕೊಡಲ್ಲ ಅಂತಂದರು. ಸೊ ಕೊಡಲ್ಲ ಅಂತ ಹೇಳಿದ್ಮೇಲೆ ಆ ಅಪನಂಬಿಕೆಗೆ ದೇವರು ಹೇಗೆ ಕಾರ್ಯ ಮಾಡೋಕ್ಕಾಗುತ್ತೆ? ಇವತ್ತು ಅಷ್ಟೇ ನೋಡಿ, ದೇವರು ನಮ್ಮನ್ನು ನಮಗಿಟ್ಟಿರುವಂಥ ಕಾನಾನ್ ದೇಶ, ನಮಗಿಟ್ಟಿರುವಂಥ ಆಶೀರ್ವಾದಗಳು ಇದೆ. ಸೊ ಆ ಒಂದು ಆಶೀರ್ವಾದದಲ್ಲಿ ಎಂಟರ್ ಆಗಬೇಕಂದ್ರೆ ಇವಾಗ ಒಂದು ಟೆಂಪರರಿ ಕೊರತೆಗಳು ಮತ್ತು ಬಿಲ್ ಕಟ್ಟೋದು, ಬ್ಯಾಂಕಲ್ಲಿ ದುಡ್ಡಿಲ್ಲದೆ ಇರೋದು, ಕೆಲವು ಅಡವಿಯ ಪರಿಸ್ಥಿತಿಗಳು. ನೋಡಿ, ಅಡವಿ ಪರಿಸ್ಥಿತಿ ಅಂದರೆ ನ್ಯಾಚುರಲ್ಲಾಗಿ ಸಪೋರ್ಟ್ ಮಾಡ್ತಾಯಿಲ್ಲ ಕೆಲವು ಥಿಂಗ್ಸು, ಪರಿಸ್ಥಿತಿಗಳು ಮೋಸವಾಗಿದೆ. ಸೊ ಈ ಒಂದು ಮೋಸವಾದ ಪರಿಸ್ಥಿತಿಗಳ ಸಮಯದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ? ಇಸ್ರಾಯೇಲ್ರನ್ನ ನಾವು ಏನಪ್ಪ ಗೇಲಿ ಮಾಡಿ ಮಾತಾಡ್ತೀವಿ, ಯಾವಾಗೂ ಗೊಣಗುಟ್ಟಿದ್ರಪ್ಪ, ನಾನು ಗೊಣಗುಟ್ಟಲ್ಲ ಅಂದ್ಕೊತೀವಿ. ಆದರೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಪರಿಸ್ಥಿತಿಗಳು ಅವ್ರ ಪರಿಸ್ಥಿತಿಗಳ ಪ್ರಕಾರ ಇರುವಾಗ ನಾವು ಅವ್ರ ಥರ ಮಾತಾಡಿದ್ದೀವ, ಇಲ್ಲ ದೇವ್ರ ವಚನ ವಾಗ್ದಾನದ ಪ್ರಕಾರ ಮಾತಾಡಿದ್ದೀವ? ನಾನೇ ಅನೇಕ ಸಾರಿ ತಪ್ಪು ಮಾಡಿದ್ದೀನಿ. ದೇವರು ನನ್ನ ಬದಲಾಯಿಸ್ತಾ ಇದ್ದಾರೆ, ಇನ್ನೂ ಬದಲಾಗೋದು ಬಹಳ ಇದೆ. ಪರಿಸ್ಥಿತಿಗಳು ಮೋಸವಾಗಿರುವಾಗ ಪರಿಸ್ಥಿತಿಗಳ ಬಗ್ಗೆ ಮಾತಾಡಬಾರ್ದು. ಪರಿಸ್ಥಿತಿಗಳ ಬಗ್ಗೆ ಮಾತಾಡುವಾಗ ಮತ್ತು ಅವನ್ನು ನಾವು ದೊಡ್ಡದು ಅಂತ ಹೇಳಿ ನಮ್ಮ ಬಾಯಿಂದ ಮಾತಾಡುವಾಗ ನೀವು ಸೈತಾನನಿಗೆ ಆಸ್ಪದ ಕೊಡ್ತಾ ಇದ್ದೀರಾ, ದೇವರ ಅದ್ಭುತ ಮಾಡಬಾರ್ದು ಅಂತ. ಸೈತಾನ ಹೇಳ್ತಾನೆ, ನೋಡು ಅವರು ನಿನ್ನ ವಚನ ಪ್ರಕಾರ ಮಾತಾಡ್ತಾ ಇಲ್ಲ, ವಚನ ಪ್ರಕಾರ ಮಾತಾಡದೇ ಇರೋರಿಗೆ ನೀನು ಅದ್ಭುತ ಮಾಡೋಕ್ಕಾಗಲ್ಲ. ಇನ್ನೊಂದು, ದೇವರ ತನ್ನ ವಚನ ಪ್ರಕಾರನೇ ಮಾಡೋಕ್ಕಾಗೋದು, ನಂಬಿಕೆ ಇದ್ರೇ ದೇವರು ಕೆಲಸ ಮಾಡೋದು. ಇದೇನು ಬಹಳ ಕಷ್ಟವದ್ದು, ಆಗದೇ ಇರೋದು, ನನ್ನ ಕೈಲಿ ಆಗದೇ ಇರೋದು ಅಂತ ಹೇಳೋಕ್ಕಾಗಲ್ಲ. ಕಷ್ಟನೇ. ಪರಿಸ್ಥಿತಿಗಳು ಮೋಸವಾಗಿರಬೇಕಾದ್ರೆ ಇನ್ನು ಬಿಲ್ ಪೇ ಮಾಡಬೇಕು, ನನ್ನ ಪಾಕೆಟಲ್ಲಿ ದುಡ್ಡಿಲ್ಲ ಅಂತಂದರೆ ಕಷ್ಟನೇ ಪರಿಸ್ಥಿತಿ. ಆದರೆ ನಿಮಗೆ ಯಾವ್ದು ಬೇಕು? ನಿಮಗೆ ಬಿಲ್ ಪೇ ಮಾಡಬೇಕು ಅಂತ ಇಷ್ಟ ಇದೆಯಾ? ಇಲ್ಲ ಗೊಣಗುಟ್ಕೊಂಡು ಬಿಲ್ ಪೇ ಮಾಡ್ದಿರ ಗೊಣಗುಟ್ಕೊಂಡೇ ಇರೋದಕ್ಕೆ ಇಷ್ಟನಾ? ಇಸ್ರೇಲ್ ನೋಡಿ, 2 ವರ್ಷ ಗೊಣಗುಟ್ಟಿದ್ರು, ಆದರೆ ಅದೇ ಒಂದು ಲೈಫಾಗಿ 40 ವರ್ಷ ಆಗೋಯ್ತದು. ದೇವ್ರು ಡಿಸೈಡ್ ಮಾಡಿಲ್ಲ 40 ವರ್ಷ ಇವ್ರು ಹಿಂಗಿರಬೇಕು ಅಂತ ಹೇಳಿ. ಟೆಂಪರವರಿಯಾಗಿ ಆ ಒಂದು ಅಡವಿಯಲ್ಲಿ ಕರ್ಕೊಂಡು ಬಂದರು, ಬಟ್ ಅವ್ರು ಅದನ್ನೇ ಪರ್ಮನೆಂಟ್ ಮಾಡಿಕೊಂಡ್ರು. ಸಾಯೋವರೆಗೂ ಅಡವಿಯಲ್ಲೇ ಇದ್ದರು ಮೊದಲನೇ ಜನಾಂಗದ ಇಸ್ರಾಯೇಲ್ರು. ಅದಕ್ಕೆ ದೇವ್ರು ಹೇಳೋದು 1ನೇ ಕೊರಿಂಥ 10ನೇ ಅಧ್ಯಾಯ 1-8 ವಚನ ಗಮನವಾಗಿ ಓದಿ. ಅಲ್ಲಿ ಅನೇಕ ವಿಷಯಗಳಿದೆ ದೇವರು ನಮಗೆ ಮಾತಾಡ್ತಾ ಇರೋದು. ಯಾಕೆ ದೇವರು ಮೊದಲನೆಯ ಜನಾಂಗದ ಮಿಸ್ಟೇಕ್ಸ್ನ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ ಅಂತಂದರೆ, ಹೊಸ ಒಡಂಬಡಿಕೆಯಲ್ಲಿ ಪೌಲ ಹೇಳ್ತಾನೆ, ಇದು ಯಾಕೆ ದೇವರು ನಮಗೆ ಬರೆದಿಟ್ಟಿದ್ದಾರೆ ಅಂತಂದರೆ ಅದು ನಿಮಗೆ ಉದಾಹರಣೆ ಆಗಿರಲಿ. ಅವ್ರು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಅವ್ರು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಿದ್ರೆ ಅವ್ರಿಗೆ ಬಂದಿರೋ ರಿಸಲ್ಟೇ ನಿಮಗೂ ಬರೋದು. ಸೊ ಡಿಸೈಡ್ ಮಾಡ್ಬೋದು ನಾವು, ನನಗೆ ಕಾನಾನ್ ದೇಶ ಬೇಕಾ, ಇಲ್ಲ ಇವಾಗಿರೋ ಒಂದು ಅಡವಿಯಲ್ಲೇ ಇರೋದಕ್ಕೆ ನಾನು ಚೂಸ್ ಮಾಡ್ತೀನ. ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂತಂದರೆ ಆ ಒಂದು ಅದ್ಭುತ ನಿಮ್ಮ ಬಾಯಲ್ಲೇ ದೇವರು ಇಟ್ಟಿದ್ದಾರೆ. ಅದ್ಭುತಗಳು ನಡಿಬೇಕು ಅಂತಂದರೆ ದೇವರ ವಾಗ್ದಾನ ನಮ್ಮ ಬಾಯಲ್ಲಿರಬೇಕು. ಪರಿಸ್ಥಿತಿಗಳ ಬಗ್ಗೆ ಮಾತಾಡೋದು, ಅದು ಪರಿಸ್ಥಿತಿಗಳ ಪ್ರಕಾರ ನಡೆಸಲ್ಪಡೋದು. ಆದರೆ ಒಳಗಡೆ ಪವಿತ್ರಾತ್ಮನ ಚೆಕ್ ಮಾಡಿ ದೇವರು ಹೇಳ್ತಾರೆ, ಇದು ನಾನು ಬದಲಾಯಿಸ್ತೀನಿ. ಕಾಣಿಸಿಕೊಳ್ಳುವಂಥ ಈ ಒಂದು ಪರಿಸ್ಥಿತಿಗಳು ನಿರಂತರವಲ್ಲ, ಅವು ಬದಲಾಗುತ್ತವೆ.
ಆದರೆ ಬದಲಾಗದೇ ಇರೋದು ದೇವರ ವಚನ, ದೇವರ ವಾಗ್ದಾನ. ದೇವರು ತನ್ನ ವಾಗ್ದಾನಕ್ಕೆ ಎಂದಿಗೂ ವಿರೋಧವಾಗಿ ಮಾಡೋದಿಲ್ಲ. ದೇವರು ತನ್ನ ವಾಗ್ದಾನವನ್ನು ಎಂದಿಗೂ ಮುರಿದಾಕುವುದಿಲ್ಲ. ಆತನು ನಂಬಿಗಸ್ತನು, ಆತನು ನೀತಿವಂತನು. ಸೊ ದೇವರ ಕೈ, ದೇವರ ಒಂದು ಹಸ್ತ ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದು ಸಿಂಪಲ್. ಕಷ್ಟ ಪರಿಸ್ಥಿತಿಗಳು ಇದ್ದರೂ ಕೂಡ ಹಲ್ಲು ಕಡ್ಕೊಂಡು ದೇವರ ವಚನ ಮಾತಾಡೋದಕ್ಕೆ ಬಾಯಿ ತೆಗಿರಿ. ಒಂದು ವೇಳೆ ದೇವರ ವಚನಕ್ಕೆ ವಿರೋಧವಾಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಮೈಂಡಲ್ಲಿ ಸಂಶಯಗಳು ತುಂಬಿಕೊಂಡಿದೆಯಾ? ಇಸ್ರಾಯೇಲ್ರ ಥರ ಮಾತಾಡಬೇಡಿ. ದೇವರ ವಚನಕ್ಕೆ ವಿರೋಧವಾಗಿ ಬಾಯಿ ಬಿಟ್ಟು ಮಾತಾಡನೇ ಅವರು ಆಶೀರ್ವಾದ ಕಳ್ಕೊಂಡಿದ್ದು. ಪರಿಸ್ಥಿತಿಗಳಿಗೆ ಒಳಗಾಗಿ ಪರಿಸ್ಥಿತಿಗಳನ್ನ ಮಾತಾಡಿದ್ದಕ್ಕೆ ಅವರು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿಲ್ಲ. ಅವರು ದೇವರ ಒಂದು ಪ್ರೆಸೆನ್ಸ್ ಅವರ ಮುಂದೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇತ್ತು. ದೇವರ ಒಂದು ಪ್ರಸನ್ನತೆ ಅವರ ಮಧ್ಯದಲ್ಲಿತ್ತು. ದೇವರ ಜೊತೆಲಿದ್ದ ಅದ್ಭುತ ಮಾಡ್ತಾಯಿದ್ರು. ಆದರೆ ಅವರು ದೇವರ ಮೇಲೆ ಫೋಕಸ್ ಮಾಡ್ದಿರ, ದೇವರ ವಾಗ್ದಾನವನ್ನು ಬಾಯಲ್ಲಿಟ್ಕೊಂಡಿರ ಪರಿಸ್ಥಿತಿಗಳನ್ನ ಬಹಳ ಮ್ಯಾಗ್ನಿಫೈ ಮಾಡಿದ್ದಕ್ಕೆ ರಿಸಲ್ಟ್ ಏನಾಯಿತು? ಇನ್ನೂ 40 ವರ್ಷ ಅಡವಿಯ ಒಂದು ಜೀವನ. ಅಡವಿಯ ಜೀವನ ಯಾರಿಗೂ ಇಷ್ಟ ಆಗದೆ ಇರೋವಂಥದ್ದು. ಇವಾಗ ನೋಡಿ, ನಾವೆಲ್ಲ ಸಮೃದ್ಧಿ ಕಡೆಗೆ ಹೋಗಬೇಕು ಅಂತಂದರೆ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಪವಿತ್ರಾತ್ಮ ವಚನಗಳ ಪ್ರಕಾರನೇ ನಮ್ಮನ್ನು ನಡೆಸೋದು. ನಿನಗೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಆಶೀರ್ವಾದ ಇಟ್ಟಿದ್ದೇನೆ. ಸಮೃದ್ಧಿ ಅನ್ನೋದು ಕ್ರಿಸ್ತ ಯೇಸುವಿನಲ್ಲಿ ದೇವರು ಕೊಟ್ಟಂಥ ಆಶೀರ್ವಾದ. ಆ ಒಂದು ಸಮೃದ್ಧಿಯ ಆ ಒಂದು ಕಾನಾನ್ ದೇಶವನ್ನು ನಾವು ಎಂಟರ್ ಮಾಡಬೇಕು ಅಂತಂದರೆ ಮಾತಾಡಬೇಕಾಗಿರೋದು ದೇವರ ವಚನ. ಇನ್ನೂ ಅಡವಿಯಲ್ಲಿ ಇರಬೇಕಾದ್ರೇ ಇದೆಲ್ಲ ನೋಡಿ, ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ನಾವು ಗೆಲ್ಲುವಾಗ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ಬಂದರೂ ಗೆಲ್ತೀವಿ. ಚಿಕ್ಕ ಚಿಕ್ಕ ಬಿಲ್ನ ನಾವು ಈ ದಿನ ಪೇ ಮಾಡೋಕ್ಕಾಗಿಲ್ಲ ಅಂತಂದರೆ ಮುಂದೆ ಏನಾದರೂ ಇನ್ನೂ ದೊಡ್ಡ ಮನೆಗೆ ಹೋಗಬೇಕು, ಸ್ವಂತ ಮನೆಗೆ ಹೋಗಬೇಕು, ಇನ್ನೂ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಕೆಲವರೆಲ್ಲ ಚಿಕ್ಕ ಮನೇಲಿದ್ದೀರಾ, ದೊಡ್ಡ ಮನೆ ಬೇಕು ಅಂತ ಅನಿಸುತ್ತೆ. ಚಿಕ್ಕ ಮನೆ ಪೇಮೆಂಟ್ಸ್ಗೆ, ಬಿಲ್ಸ್ಗೆ ನೀವು ದೇವ್ರನ್ನ ನಂಬಿಲ್ಲ ಅಂತಂದರೆ ಇನ್ನೂ ದೊಡ್ಡ ಮನೆಗೆ ಹೋಗ್ಬೇಕಾದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರಬೇಕಾದ್ರೆ ಇನ್ನೂ ಸರ್ವೆನ್ಸ್ ಬೇಕಾಗುತ್ತೆ. ಎಲ್ಲ ನೀವು ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಮನೆಗೆ ಮೇಂಟೆನೆನ್ಸ್ಗೆ ಇನ್ನೂ ಜಾಸ್ತಿ ದುಡ್ಡು ಬೇಕು. ಸೊ ಈ ಒಂದು ಚಿಕ್ಕ ಮನೆಗೆ ನೀವು ನಂಬಿಲ್ಲ ಅಂತಂದರೆ ದೊಡ್ಡ ಮನೆಗೆ ಹೇಗೆ ನಂಬಕ್ಕಾಗುತ್ತೆ ಮೇಂಟೆನೆನ್ಸ್ಗೆ, ಅಲ್ವಾ? ಸೊ ಯಾವ ಪರಿಸ್ಥಿತಿ ಇದೆಯೋ, ಯಾವ ಕಷ್ಟ ಇದೆಯೋ ಅವುಗಳ ಮೇಲೆ ನೀವು ಜಯ ಹೊಂದಬೇಕು. ಜಯ ಹೊಂದೋರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗೋದು. ಇಲ್ಲ ಅಯ್ಯೋ ಕಷ್ಟ, ಅಯ್ಯೋ ತೊಂದರೆ, ಅಯ್ಯೋ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಅಯ್ಯೋ ಆ ಕಾನಾನ್ ದೇಶ ನನಗಲ್ಲ, ಬೇರೆಯವ್ರಿಗಿಟ್ಟಿದ್ದಾರೆ ಆಶೀರ್ವಾದ, ದೇವರು ನನಗಿಟ್ಟಿಲ್ಲ ಅಂತ ಹೇಳೋದು ಪವಿತ್ರಾತ್ಮನಿಂದ ನಡೆಸಲ್ಪಡೋದಲ್ಲ. ಪವಿತ್ರಾತ್ಮ ಯಾವ ರೀತಿ ನಡೆಸ್ತಾರೆ ನಿಮಗೆ ಈ ದಿನ? ನಿಮ್ಮಲ್ಲಿ ಯೇಸು ಕ್ರಿಸ್ತನ ಆತ್ಮ ಇದೆ. ನಿಮಗೆ ಯೇಸು ಕ್ರಿಸ್ತ ಎಲ್ಲ ಸಮೃದ್ಧಿಯನ್ನು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಸಮೃದ್ಧಿ ಕಡೆಗೆ ನಡೆಸೋದಕ್ಕೆ ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟಿರೋದು. ಬಲಹೀನ ಪರಿಸ್ಥಿತಿಗಳು ಬರುತ್ತೆ, ಬಲಹೀನ ಆಲೋಚನೆಗಳು ಬರುತ್ತೆ, ಶಾರೀರದಲ್ಲಿ ಬಲಹೀನತೆಗಳು ಬರುತ್ತೆ, ನಂಬಿ ಸಾಕಾಗಿದೆ ಅಂತ ಕೂಡ ಅನಿಸುತ್ತೆ. ಆ ಸಮಯದಲ್ಲಿ ಬಲಪಡಿಸೋದಕ್ಕೆ ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟಿರೋದು. ಭಯಪಡಬೇಡ, ನಾನಿದ್ದೀನಿ ನಿನ್ನ ಜೊತೆ, ಇದು ಟೆಂಪರರಿ, ಆಚೆ ತೊಗೊಂಡು ಬರ್ತೀನಿ. ದೇವ್ರು ಹೇಳ್ತಾರೆ, ಒಳಗಡೆ ನಾನು ನಡೆಸ್ತೀನಿ, ನಾನೆಲ್ಲ ಬಿಲ್ಸ್ನ ಪೇ ಮಾಡ್ತೀನಿ, ನಾನು ನಿನ್ನೊಂದಿಗಿದ್ದು ಸಹಾಯ ಮಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಒಳಗಡೆ. ಆದರೆ ಹೊರಗಡೆ ಹೇಗಿದೆ ಪರಿಸ್ಥಿತಿ? ಇನ್ನೂ ಪೇಮೆಂಟ್ ಆಗಿಲ್ಲ, ಇನ್ನೂ ಬಿಲ್ಲ ಕಟ್ಟೋಕ್ಕಾಗ್ತಾಯಿಲ್ಲ. ಸೊ ಯಾವುದನ್ನು ಆರಿಸ್ಕೊತೀರ ಅವಾಗ? ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಇಷ್ಟನಾ, ಇಲ್ಲ ಪೇಮೆಂಟ್ ಮಾಡ್ದಿರ ಇದ್ದು ಕಷ್ಟಪಡೋದಕ್ಕೆ ಇಷ್ಟನಾ? ಇಸ್ರಾಯೇಲ್ರ ಥರ ಕಾನಾನ್ ದೇಶ ಬೇಡ ಅಂದರು, ಅದಕ್ಕೆ ಅವ್ರಿಗೆ ಅಡವಿ ಸಿಕ್ತು. ಸೊ ನಮಗೆ ಅಡವಿ ಅನ್ನೋದು ಬೇಕಾ, ಕಾನಾನ್ ದೇಶ ಅನ್ನೋದು ಬೇಕಾ? ಅದು ಎಲ್ಲಿದೆ ಅಂತಂದರೆ ಅದ್ಭುತ ನಮ್ಮ ಬಾಯಲ್ಲೇ ಇರೋದು. ಸೊ ದೇವರ ವಚನ ಮಾತಾಡೋದಕ್ಕೆ ಮಾತ್ರ ನಾವು ಬಾಯಿ ತೆರೆದು ಆ ಒಂದು ವಚನಗಳು ಪವಿತ್ರಾತ್ಮನ ಪ್ರಕಾರ ನಾವು ಮಾತಾಡುವಾಗ ಆ ಮಾತುಗಳನ್ನ ತಗೊಂಡು ದೇವರ ಕಾರ್ಯ ಮಾಡ್ತಾರೆ ನಮಗೋಸ್ಕರ. ಆದರೆ ನೀವು ದೇವರ ವಚನಕ್ಕೆ ವಿರೋಧವಾಗಿ ಮಾತಾಡುವಾಗ ಅದು ಸೈತಾನನಿಗೆ ಆಸ್ಪದವಾಗುತ್ತೆ. ಸೈತಾನ ಸುಳ್ಳು ಹೇಳುವಂಥವನು. ಪರಿಸ್ಥಿತಿಗಳು ಬೇಕಂತಾನೆ ಕ್ರಿಯೇಟ್ ಮಾಡಿ ನಿಮ್ಮನ್ನು ದೇವರ ಆಶೀರ್ವಾದವನ್ನು ಕಳ್ಕೊಳ್ಳುವಂತೆ ಮಾಡೋದಕ್ಕೆ ಪರಿಸ್ಥಿತಿಗಳು ಅವನು ಮಾಡೋದು. ಇದು ಯೇಸು ಕ್ರಿಸ್ತನಿಗೂ ಮಾಡ್ದ. ಆದರೆ ಯೇಸು ಕ್ರಿಸ್ತ ಪರಿಸ್ಥಿತಿಗಳಿಗೆ ಗಮನ ಕೊಡೋದಿಲ್ಲ.
ಆತನು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರು ದೇವರು ಯೇಸು ಕ್ರಿಸ್ತ. ಅದು ಬರೋವಾರ ನೋಡೋಣ. ಅದು ಅದೇ ಕಾನಾನ್ ದೇಶ ಬೇಕಾ ಅಡವಿ ಬೇಕಾ? ಯಾವುದು ಚೆನ್ನಾಗಿರುತ್ತೆ? ಚೆನ್ನಾಗಿರೋದೇ ಕಾನಾನ್ ದೇಶ. ಸೊ ಕಾನಾನ್ ದೇಶನ ಆರಿಸ್ಕೊಳ್ಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇವಾಗಿರುವಂಥ ಪರಿಸ್ಥಿತಿಗಳ ಮೇಲೆ ಗಮನ ಕೊಡ್ದಿರ, ಪರಿಸ್ಥಿತಿಗಳ ಬಗ್ಗೆ ಮಾತಾಡ್ದಿರ, ಗೋಣಗುಟ್ತೀರ. ಯಾರು ಮುಂದೆ ಹೋಗ್ತಾರೆ, ನಾವು ಯಾವಾಗ ಮುಂದೆ ಹೋಗೋದು? ಬರ್ತೀರಾ ಮುಂದೆ. ಅದನ್ನು ನೀವು ಡಿಲೇ ಮಾಡಬೇಡಿ. ನಿಮಗೆ ಬೇಗ ಆಶೀರ್ವಾದ ಬರಬೇಕು ಅಂತಂದರೆ ನಿಮ್ಮ ಬಾಯನ್ನು ದೇವರ ವಚನ ಪ್ರಕಾರ ಮಾತಾಡೋದಕ್ಕೆ ಮಾತ್ರ ತೆಗಿರಿ, ಸಾಕು. ಅದ್ಭುತ ನಿಮ್ಮ ಬಾಯಲ್ಲೇ ಇದೆ. ನೀವು ಪವಿತ್ರಾತ್ಮನ ನಡೆಸುವಿಕೆ ಪ್ರಕಾರ ಮಾತಾಡಿದ್ರೆ ಕಾನಾನ್ ದೇಶ ನಿಮಗೆ, ಸಮೃದ್ಧಿ ನಿಮಗೆ, ಆಶೀರ್ವಾದ ನಿಮಗೆ. ಸೊ ನೋಡಿ, ಎರಡು ಆಪ್ಷನ್ನೇ ನಮಗಿರೋದು. ನಂಬಿ ದೇವರ ವಚನ ಪ್ರಕಾರ ಬಿಲ್ ಪೇ ಮಾಡಿ, ನಂಬ್ದಿರ ಕಷ್ಟಪಡಿ. ಆದರೆ ನಂಬಿ ಬಿಲ್ ಪೇ ಮಾಡ್ಕೊಳ್ಳೋದು ಈಸಿ ಅಲ್ವಾ? ಶಾರೀರದಲ್ಲಿ ಕಷ್ಟ ಅನಿಸುತ್ತೆ, ಬಟ್ ಕಷ್ಟಪಟ್ಟು ಆ ಸಮಯದಲ್ಲಿ ನಾವು ಅದು ಮಾಡುವಾಗ ಬಿಲ್ ಪೇಮೆಂಟ್ ಆದಮೇಲೆ ಖುಷಿ ಪಡ್ತೀವಿ. ದೇವರೇ, ನಿನ್ನ ಸಹಾಯದಿಂದ ನಾನು ನಂಬದೆ, ನೀನು ಪೇಮೆಂಟ್ ಮಾಡಿದ್ರಿ ನನಗೆ ಅಂತ ಹೇಳಿ ಸಂತೋಷ ಪಡ್ತೀವಿ. ಸೊ ಕಾನಾನ್ ದೇಶ ಅಡವಿ ಅನ್ನೋದು ನಮ್ಮ ಕೈಲೇ ಇರೋದು. ಸೊ ಪವಿತ್ರಾತ್ಮನಿಂದ ನಡೆಸಲ್ಪಡ್ತೀರಾ ವಚನಗಳ ಪ್ರಕಾರ, ಇಲ್ಲ ಪರಿಸ್ಥಿತಿಗಳ ಪ್ರಕಾರ ನಡೆದು ಬಿದ್ದೋಗ್ತೀರಾ? ಇದು ನಿಮ್ಮ ಕೈಯಲ್ಲೇ ಇದೆ. ದೇವರು ಎಲ್ಲರಿಗೂ ಒಳ್ಳೆ ಆಶೀರ್ವಾದನೇ ಇಟ್ಟಿರೋದು. ಆಶೀರ್ವಾದದಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ದೇವರ ವಚನ ನಿಮ್ಮ ಬಾಯಲ್ಲಿರಬೇಕು. ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ನೀವು ಮಾತಾಡಬೇಕು. ವಿರೋಧವಾಗಿ ಮಾತಾಡುವಾಗ ಆಶೀರ್ವಾದಗಳನ್ನ ಕಳ್ಕೊತೀರ. ಸೊ ಡಿಸೈಡ್ ಮಾಡಿ, ದೇವರೇ, ನಾನು ಎದ್ದಿದ ತಕ್ಷಣ ಏನೇ ಕಷ್ಟ ಇದ್ದರೂ ನಿನ್ನ ವಚನ ನಾನು ಮಾತಾಡ್ತೀನಿ, ನನಗೆ ಕಾನಾನ್ ದೇಶ ಬೇಕು ಅಂತ ಹೇಳಿ ಕಾನಾನ್ ದೇಶನ ಆಸೆಪಡಿ, ಇಷ್ಟಪಡಿ. ದೇವರು ನಿಮ್ಮನ್ನು ಅದರಲ್ಲಿ ಪ್ರವೇಶ ಮಾಡುವಂತೆ ಸಹಾಯ ಮಾಡ್ತಾರೆ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.